ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬೋರ್ಲಿ ಬುಲ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ಇವತ್ತಿನ ಸಂಚಿಕೆ ಮಹತ್ವವಾದ ಸಂಚಿಕೆ. ಯಾಕೆ ಮಹತ್ವವಾಗಿದ್ದ ಸಂಚಿಕೆ ಅಂದ್ರೆ, ಪ್ರತಿ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ 1ರಿಂದ 2 ಕ್ವಶನ್ ಕೇಳಿರ್ತಾರೆ. LCM ಮೇಲೆ ಕೇಳಿರ್ತಾರೋ ಇಲ್ಲ HCF ಮೇಲೆ ಕೇಳಿರ್ತಾರೋ, ಇಲ್ಲಾದ್ರೆ ಎರಡೂದ್ರ ಮೇಲೆ ಒಂದು ಕ್ವಶನ್ ಕೇಳಿರ್ತಾರೆ. ಎರಡೂದ್ರ ಮೇಲೆ ಹೆಂಗೆ ಕೇಳ್ತಾರೆ ಅಂದ್ರೆ, ಒಂದು ಕ್ವಶನ್ ಕೇಳ್ತಾರೆ, LCM ಫೈಂಡ್ ಔಟ್ ಮಾಡಿ HCF ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಕೇಳ್ತಾರೆ. ಅದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂಥೇಳಿ ನನ್ನ ಕ್ಲಾಸ್ನಲ್ಲಿ ಸುಲಭವಾದ ವೇದಲ್ಲಿ ನಿಮಗೆ ತಿಳಿಯೋ ಹಂಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗ ನನ್ನ ಚಾನಲ್ನ ಸಪೋರ್ಟ್ ಮಾಡಿರಿ, ಇನ್ನಷ್ಟು ಬೆಳೆಸ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಆರಂಭ ಮಾಡೋಣ ಬನ್ನಿ. ಇದು ಯಾವ್ಯಾವ ಎಕ್ಸಾಮ್ದಾಗ ನಿಮಗೆ ಕೇಳ್ತಾರೆ ಅಂದ್ರೆ, RRB ಆಗಿರ್ಬೋದು, SSC, KPSC, PAO, ಬ್ಯಾಂಕಿಂಗ, ಪೊಲೀಸ, ಇನ್ನೂ ಹಲವಾರು ಆರ್ಮಿ ಎಕ್ಸಾಮ್ದಾಗ ಆಗಿರ್ಬೋದು, ಪ್ರತಿಯೊಂದು ಎಕ್ಸಾಮ್ದಲ್ಲಿನೂ ಇದು 1-2 ಕ್ವಶನ್ ಇರ್ತಾರೆ. ಬನ್ನಿ ನಾನು ನೋಡೋಣ, ಕ್ಲಾಸ್ನ ಪ್ರಾರಂಭ ಮಾಡೋಣ. ಇದು ನೀವು LCM HCF ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಿಮ್ಮ ತಲೆಯಾಗ ಮೊದಲು ಏನು ಇರ್ಬೇಕಂದ್ರೆ, ಇದು ಒಂದು ನಿಯಮದ ಗೊತ್ತಿರ್ಬೇಕು. ಈ ನಿಯಮ ಗೊತ್ತಿತ್ತಂದ್ರೆ ನೀವು ಎಂಥ ಬೇಕಾದಂಗೆ LCM HCF ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಯಾವುದಪ್ಪ ನಿಯಮ ಅದ? LCM ಇಂಟು HCF. LCM ಇಂಟು HCF ಇಸ್ ಈಕ್ವಲ್ ಟು A ಕ್ರಾಸ್ B. ಈ ಫಾರ್ಮುಲಾ ನಿಮಗೆ ನೆನಪಿತ್ತಂದ್ರೆ ಎಂಥ ಬೇಕಾದಂಗೆ ಪ್ರಾಬ್ಲಮ್ಗಳನ್ನು ನೀವು ಸಾಲ್ವ್ ಮಾಡ್ಬೋದು. LCM ಫೈಂಡ್ ಔಟ್ ಮಾಡಬೇಕು. ಈಗ 4 ನಂಬರ್ LCM ಇಂಟು HCF. ಎ ಏನೈತಿ? ಎ ಎನ್ನುವುದು ಫಸ್ಟ್ ನಂಬರ್, ಬಿ ಅನ್ನೋದು ಸೆಕೆಂಡ್ ನಂಬರ್. ಆದ್ರೆ ಏನು ಕೇಳ್ತಾರೋ, ಫಸ್ಟ್ ನಂಬರ್ ಕೊಟ್ಟಿರ್ತಾರೆ, ಸೆಕೆಂಡ್ ನಂಬರ್ ಕೊಟ್ಟಿರ್ತಾರೆ, HCF ಕೊಟ್ಟಿರ್ತಾರೆ. LCM ಫೈಂಡ್ ಔಟ್ ಮಾಡ ಅಂದ್ರೆ ಅವಾಗ A ಕ್ರಾಸ್ B ಡಿವೈಡೆಡ್ ಬೈ HCF ಅಂತ ಮಾಡ್ಕೋಬೇಕು. ಅದು ನಮಗೆ HCF ಕ್ಯಾಲ್ಕುಲೇಟ್ ಮಾಡ್ರಪ್ಪ ಅಂದ್ರೆ LCM ಕೊಟ್ಟಿರ್ತಾರೆ. ಅವಾಗ ಗಿವನ್ ಡಾಟಾ ಹಿಯರ್ ಏನೇನು ಕೊಟ್ಟಿರ್ತಾರೋ, ಫಸ್ಟ್ ನಂಬರ್, ಸೆಕೆಂಡ್ ನಂಬರ್ ಕೊಟ್ಟಿರ್ತಾರೆ, LCM ಕೊಟ್ಟಿರ್ತಾರೆ. ಆದ್ರೆ ನಮಗೆ HCF ಫೈಂಡ್ ಔಟ್ ಮಾಡಬೇಕು. ಈ ರೀತಿ ಈ ಫಾರ್ಮುಲಾ ನೆನಪಿರಬೇಕು. ನಮಗೆ ಮೇನ್ ಫಾರ್ಮುಲಾ ಏನು ನೆನಪಿರಬೇಕು? ಇದೇ ನೆನಪಿರಬೇಕು. LCM ಇಂಟು HCF, LCM ಕ್ರಾಸ್ HCF ಇಸ್ ಈಕ್ವಲ್ ಟು A ಕ್ರಾಸ್ B. ಈ ಫಾರ್ಮುಲಾ ನೆನಪಿರ್ಬೇಕು ನಮಗೆ. ಬನ್ನಿ, ಫ್ರ್ಯಾಕ್ಷನ್ದಾಗ ಇನ್ನು ಕೇಳಿರ್ತಾರೆ. ಫ್ರ್ಯಾಕ್ಷನ್ದಾಗ ಕ್ವಶನ್ಗಳು ಕೇಳಿದ್ರೆ ಅದನ್ನು ಯಾವ ರೀತಿ LCM ನಾವು ಫೈಂಡ್ ಔಟ್ ಮಾಡಬೇಕು? ಈಗ ಸಪೋಸ್ ನಿಮ್ಮೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. 2/3, 4/6 ಈ ಥರದ LCM ಮತ್ತು HCF ಕ್ಯಾಲ್ಕುಲೇಟ್ ಮಾಡ್ರಪ್ಪ ಅಂತ ಹೇಳ್ತಾರೆ. ಅವಾಗ ನಾವು ಹೆಂಗೆ ಮಾಡಬೇಕು? LCM HCF LCM ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನ್ಯೂಮರೇಟರ್ ಇವೇನು ಮ್ಯಾಗಿಂತಾವಲ್ಲ ನ್ಯೂಮರೇಟರ್ ಅಂತಾರೆ, ಇದಕ್ಕೆ ಡಿನಾಮಿನೇಟರ್ ಅಂತಾರೆ, ಅಂಶ ಛೇದ ಅಂತ ಹೇಳ್ತಾರೆ ಕನ್ನಡದಾಗ. ಆದ್ರೆ ಇಲ್ಲಿ ನ್ಯೂಮರೇಟರ್ದಾಗ ಏನೈತಿ? ನ್ಯೂಮರೇಟರ್ 2, 4 LCM ಎಷ್ಟು ಬರ್ತೈತಿ? 2, 4 LCM 2 1 2 2 2 4 2 4 LCM ಇದು ಬರ್ತದೆ. ಇನ್ನು 3 6 ಇದ್ರದ್ದು ಏನು LCM ತೆಗಿದಲ್ಲ, ಅದಕ್ಕೆ ಒಂದು ನಿಯಮ ಐತಿ. ಯಾವ ನಿಯಮ? LCM ಈಚ ಕಡೆ ಸೈಡ್ ತೋರಿಸಿದ ನೋಡ್ರಿ ಇಲ್ಲಿ. LCM ಇಸ್ ಈಕ್ವಲ್ ಟು ನ್ಯೂಮರೇಟರ್ಸ್ ಆಫ್ LCM ಡಿವೈಡೆಡ್ ಬೈ ಡಿನಾಮಿನೇಟರ್ ಆಫ್ HCF. ತಳಗಡೆ ನಂಬರ್ದ ಏನಿರ್ತಲ್ಲ 3 6 ಈ ಥರದ HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ತಗೋಬೇಕು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಹೆಂಗೆ ತಗೋಬೇಕು? 3 1 3 2 6 ಭಾಗ ಹೋಯ್ತಾ? ಅದಕ್ಕೆ ಇದು 3 ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗ್ತೈತಿ. ಇವು 2 ಕ್ವಶನ್ದಾಗ LCM ಎಷ್ಟು ಬರ್ತಪ್ಪ ಅಂದ್ರೆ 4/3 ಇದು LCM ಬತ್ತು. ಇನ್ನು HCF ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಮಾಡ್ತೀರಾ? HCF ಮಾಡಬೇಕಾದ್ರೆ ಮೇಲ್ಗಡೆ ನ್ಯೂಮರೇಟರ್ ಆಫ್ HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 2 4 0 ಬಂತಂದ್ರೆ ಇಲ್ಲಿ ಏನಿರೋದಿಲ್ಲ, ಆದ ನಿಮಗೆ HCF ಆಗ್ತೈತಿ. HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನೈತಿ? 2 ಬರ್ತೈತಿ. 2 ಬಂತ ನಿಮಗೆ LCM ಆಫ್ ನ್ಯೂಮರೇಟರ್ಸ್, LCM ಆಫ್ ಡಿನಾಮಿನೇಟರ್ಸ್ 3 6
ಎಷ್ಟು ಬರ್ತೈತಿ? 3 ಒಂದಲೆ 3 ಎರಡಲೆ 2 ಮೂರಲೆ 3 ಎರಡಲೆ 6 6 ಎಲ್ ಸಿ 80 6 ಎಲ್ ಸಿ 80 2 ಒಂದಲೆ 2 ಮೂರಲೆ. ಸೊ ನಮ್ಮ ಆನ್ಸರ್ ಎಚ್ ಸಿ ಎಫ್ ಎಷ್ಟು ಬಂತು? 1/3. ಈ ರೀತಿನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊತ ಹೋಗ್ಬೇಕು. ಬನ್ನಿ ನಾವು ಮೊದಲನೇದಾಗಿ ನೋಡೋಣ. ಎಚ್ ಸಿ ಎಫ್ ಅಂದ್ರೆ ಏನ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಕನ್ನಡದಾಗ ಹೇಳ್ಬೇಕಂದ್ರೆ ಮ ಸ ಅ ಅಂತ ಹೇಳ್ತೀರಿ ನೀವು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ ಇದರ ಅರ್ಥ 2 ಅಥವಾ ಹೆಚ್ಚು ಸಂಖ್ಯೆಗಳನ್ನು ನಿಶ್ಶೇಷವಾಗಿ ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಅಂತ ಹೇಳ್ಬೋದು ನಾವು. ಉದಾಹರಣೆಗೆ ಹೇಳ್ಬೋದು ಅಂದ್ರೆ ಒಂದು ಉದಾಹರಣೆನೂ ಕೊಟ್ಟಿದ್ದೀನಿ. 12 ಮತ್ತು 18. 12 ಮತ್ತು 18 ಕೊಟ್ಟಿದ್ದೀನಿ. 12ನ ಇದನ್ನ ಫ್ಯಾಕ್ಟರೈಸೇಷನ್, ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತಾರೆ. ಅದಕ್ಕೆ ಫ್ಯಾಕ್ಟರೈಸೇಷನ್ ಮೆಥಡ್ದಿಂದ 2 ಗುಂಡಲೆ 2 ಗುಂಡಲೆ 3 ಮಾಡ್ಕೊಂಡಾರ ಅವರು. ಇದನ್ನು ಈ ರೀತಿನೂ ಬರಿಬೋದಾ? 2^2 ಇಂಟು 3 ಬರಿಬೋದಾ? ಬರೆದ್ರೆ ಏನು ತಪ್ಪಿಲ್ಲಲ್ಲ. 2 ಎರಡಲೇ 4 ಐತ್ರ, 2 ಸ್ಕ್ವೇರ್ 2 4, ಬೋತ್ ಆರ್ ಸೇಮ್. ಇನ್ನು 18ದ ಫ್ಯಾಕ್ಟರೈಸೇಷನ್ ಮಾಡ್ರೆ 2 ಕ್ರಾಸ್ 3 ಕ್ರಾಸ್ 3. ಇದನ್ನು ನಾವು ಯಾವ ರೀತಿ ಬರಿಬೋದು? 2 ಇಂಟು 3 ಸ್ಕ್ವೇರ್ ಬರಿಬೋದಾ? ಎಸ್. ಇದ್ರಾಗ ಕಾಮನ್ ನಂಬರ್ ಏನೈತಿ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಕಾಮನ್ ನಂಬರ್ ಏನು ಕಾಣತೈತಿ ಅದ್ರೊಳಗ ನಿಮಗೆ? 3 ಮತ್ತು 2 ಕಾಮನ್ ಅದಾವ. 3 ಕಾಮನ್ ನಂಬರ್ 2 3 2 ಮಲ್ಟಿಪ್ಲೈ ಮಾಡ್ರೆ 6. ನಮ್ಮದು ಆನ್ಸರ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 6 ಬರ್ತೈತಿ. 18 12. ಬನ್ನಿ ಮುಂದಕ್ಕೆ ಹೋಗೋಣ. ಒಂದು ಉದಾಹರಣೆ ತಗೋಣ. 24 ಮತ್ತು 36 ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟು ಬರ್ತೈತ್ರಿ ಅಂತ ನೀವು ಕೇಳ್ಬೋದು. ಈಜಿಯೆಸ್ಟ್ ಮೆಥಡ್ ಯಾವುದಪ್ಪ ಅಂದ್ರೆ ಇದು ಫ್ಯಾಕ್ಟರೈಸೇಷನ್ ಮೆಥಡ್ದಾಗ ಅಂತ ಹೇಳಿದಾರ ಅವ್ರು. 24ನ ಏನು ಮಾಡಿದಾರು? 2 ಗುಂಡಲೆ 2 ಗುಂಡಲೆ 2 2 ಕ್ರಾಸ್ 2 ಕ್ರಾಸ್ 2 ಇಂಟು 3 ಎಷ್ಟು ಬರ್ತೈತಿ? 2 ಎರಡಲೆ 4 4 ಎರಡಲೆ 8 8 ಮೂರಲೆ 24 ಬರೀತ್ರಿ. ಅದನ್ನು ನಾವು ಯಾವ ರೀತಿ ಬರಿಬೋದು? 2^3 ಇಂಟು 3 ಬರಿಬೋದಾ? ಇನ್ನು 36ನ ಯಾವ ರೀತಿ ಬರಿಬೋದು? 36ನ 2 ಕ್ರಾಸ್ 2 ಕ್ರಾಸ್ 3 ಕ್ರಾಸ್ 3 2 ಎರಡಲೆ 4 4 ಮೂರಲೆ 12 12 ಮೂರಲೆ 36. ಇದನ್ನು ನಾವು ಯಾವ ರೀತಿ ಬರಿಬೋದು? 2^2 ಇಂಟು 3^2 ಬರೋದ್ರ ತಪ್ಪೇನಾಗೋದಿಲ್ಲ ಅಲ್ರಿ? ಹಾಂ, ಓಕೆ. ಇವಾಗ ಯಾವ ಫ್ಯಾಕ್ಟರ್ನ ಕಾಮನ್ ಐತಿ? ಇಲ್ಲಿ ಕಾಮನ್ ಇರೋದು ನಂಬರನ್ನು ಕಾಮನ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದೈತಿ? ಮೊದಲನೇ ನಂಬರ್ದಿಂದ ಹೋಗೋಣ. ಹೈಯೆಸ್ಟ್ ಐತಿ 2 ಐತಿ. 2^2 ಇದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ನೆಕ್ಸ್ಟ್ 2^3 ಐತಿ. 2^3. ನೆಕ್ಸ್ಟ್ 3 ಇದು ಆಲ್ರೆಡಿ ಕಾಮನ್ ಐತಿ. ಇದು ಒಂದು ಕಾಮನ್. ಇದು 3^3 ಐತಿ. 3:2. 2 ಎರಡಲೆ 4 4 ಮೂರಲೆ 12. ನಮಗೆ 12. ನಮಗೆ ಆನ್ಸರ್ ಇದು 12 ಬಂದೈತಿ. ನಮಗೆ ಇದು ಬೇಡಪ್ಪ, ಫ್ಯಾಕ್ಟರೈಸೇಷನ್ ಬೇಡ, ನಮಗೆ ಈಜಿಯೆಸ್ಟ್ ವೇದಾಗ ನಮಗೆ ಹೇಳ್ಕೊಡ್ರಿ ಅಂತ ಹೇಳಿದ್ರಂದ್ರೆ ಹೇಳೋಣ ಬನ್ನಿ. ಈಗ ಇನ್ನೊಂದು ವೇದಾಗ ಇದನ್ನ ಬಿಡಿಸ್ಬೋದು. ಯಾವ ವೇದಾಗ ಬಿಡಿಸ್ಬೋದಪ್ಪ ಅಂದ್ರೆ ಈಗ 24 36 ಕೊಟ್ಟಿದ್ದಾರೆ. 24 36 ಎಚ್ ಸಿ ಎಫ್ ಅನ್ನು ಕ್ಯಾಲ್ಕುಲೇಟ್ ಮಾಡಂದಾರ. ಎಕ್ಸಾಮ್ದಾಗ ಹಿಂಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೋತ ಕೂತ್ರಂದ್ರೆ ಟೈಮ್ ಸಾಲೋದಿಲ್ಲ. ಅವಾಗ ನೀವು ಏನು ಮಾಡ್ಬೇಕಂದ್ರೆ ಈ ರೀತಿ ಬರ್ಕೋಬೇಕು. ಸಣ್ಣ ಸಂಖ್ಯೆಯನ್ನು ಈ ಕಡೆ ಬರ್ಕೋಬೇಕು, ದೊಡ್ಡ ಸಂಖ್ಯೆಯನ್ನು ನಡಬರ್ಕ್ ಇಡಬೇಕು, ಡಿವೈಡೆಡ್ ಬೈ ಮಾಡಬೇಕು. 24 ಒಂದಲೇ 24 ಡಿವೈಡೆಡ್ ಬೈ ಎಷ್ಟು ಬರ್ತೈತಿ? 6ರಾಗ 4 ಹೋದ್ರೆ 2, 3ರಾಗ 2 ಹೋದ್ರೆ 1. ನಮ್ಮ ಆನ್ಸರ 12 ಬಂತ. ಕರೆಕ್ಟ್ ಆಯ್ತಿಲ್ರಿ? ಹಾಂ, ಈ ವೇನ ನೀವು ಎಕ್ಸಾಮ್ದಾಗ ಫಾಲೋ ಮಾಡಿರಿ. ಇದೇನ ನಿಮ್ಗೆ ತಿಳಿಬೇಕಂದ್ಬಿಟ್ಟು ಈ ವೇನ ನಿಮ್ಗೆ ಫ್ಯಾಕ್ಟರೈಸೇಷನ್ ಮುಖಾಂತರ ನಿಮಗೆ ತಿಳಿಸಿದೆ. ಇನ್ನು ಎಲ್ ಸಿ ಎಮ್ ಅಂದ್ರೆ ಏನು? ಎಲ್ ಸಿ ಎಮ್ ಅಂದ್ರೆ ಲೀಸ್ಟ್ ಕಾಮನ್ ಡಿವೈಸರ್, ಲೀಸ್ಟ್ ಕಾಮನ್ ಮಲ್ಟಿಪ್ಲೈಯರ್. ಎಲ್ಲ ಸಂಖ್ಯೆಗಳಿಂದ ಭಾಗವಾಗುವ ಅತಿ ಚಿಕ್ಕ ಸಂಖ್ಯೆ. ಎಲ್ಲ ಸಂಖ್ಯೆಗಳಿಂದ ಭಾಗವಾಗ್ತೈತಿ.
ಅದಕ್ಕೆ ಎಲ್ ಸಿ ಎಮ್ ಅಂತಾರೆ. 6 8 6 8ರದ ಎಲ್ ಸಿ ಎಮ್ ಎಷ್ಟಪ್ಪ ಅಂದ್ರೆ 24 ಅಂತ ನೀವು ಹೇಳ್ತೀರಿ. 6ಕ್ಕೆ 2 ಗುಂಡ್ಲೆ 3 2 3 6 8 ಇಜಿಕ್ವಲ್ ಟು 2 2 2 2 ಎಲೆ 4 4 ಎಲೆ 8. ಎಲ್ ಸಿ ಎಮ್ ನಮಗೆ ಹೆಂಗೆ ತಕ್ಕೋತೀರಿ? ಎರಡತ್ರ ಏನು ಕಾಮನ್ ಐತಿ? 1 2 3 2 ಕಾಮನ್ ಐತೆ, 2 2 ಮತ್ತೇನು ಉಳಿತೇನ? 3 ಕಾಮನ್ ಐತಿ ಇಂಟು 3 2 2 4 4 2 8 8 3 24. ನಮ್ಮ ಆನ್ಸರ 24 ಬಂತು. ಇನ್ನು ನಮಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಇದು ಮಾಡೋದು ಬೇಡಪ್ಪ ಅಂದ್ರೆ ಈಗ 6 8 ಐತಲ್ಲ, 6 8 ಕೊಟ್ಟಿದ್ದಾರೆ. ಇದರದ ಎಲ್ ಸಿ ಎಮ್ ಕ್ಯಾಲ್ಕುಲೇಟ್ ಮಾಡಂದ್ರೆ ಈ ರೀತಿನೂ ಮಾಡ್ಬೋದು. ನಿಮಗೆ ಸುಲಭ ಆಗ್ತೈತಿ. 2 3 6 2 4 8 2 2 4 ಇದು 3ಕ್ಕೆ ಹೋಗೋದಿಲ್ಲ ಭಾಗ, 3ಕ್ಕೆ ಹಂಗೆ ಇಡೋದು. ಇದು ಮಲ್ಟಿಪ್ಲೈ ಮಾಡಿರಿ. 2 2 4 4 3 12 12 2 24. ಈ ರೀತಿನೂ ಆನ್ಸರ್ ನೀವು ಮಾಡ್ಬೋದು. ಈಜಿ ಅಷ್ಟು. ಉದಾಹರಣೆಗೆ 12 15 ಕೊಟ್ಟಿದ್ದಾರೆ. 12 15 ಕೊಟ್ಟಿದಾರಲ್ಲ, ಇದನ್ನ ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ಲೇ ಮಾಡಿದ್ರೆ 60 ಬರ್ತೈತೆ ಅಂತ ಹೇಳಿದಾರೆ. ನಿಮ್ಗೆ ಈಜಿಯೆಸ್ಟ್ ವೇ ನಮ್ಗೆ ಹೇಳ್ಕೊಡ್ತೀನಿ. ಈಗ ಎಲ್ ಸಿ ಎಮ್ನ ಕ್ಯಾಲ್ಕುಲೇಟ್ ಮಾಡಂದ್ರೆ 12 15ರದ ಎಲ್ ಸಿ ಎಮ್ ಯಾವ ಸಂಖ್ಯೆದಿಂದ ಭಾಗ ಹೋಗ್ತೈತಿ? 3ರಿಂದ ಭಾಗ ಹೋಗ್ತೈತಿ. 3 4 12 3 5 15. ಇನ್ನು ಮೇಲೆ ಯಾವ ಒಂದೇ ಸಂಖ್ಯೆದಿಂದ 2 ಸಂಖ್ಯೆ ಭಾಗ ಹೋಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು? 3 ಗುಂಡ್ಲೆ 4 ಗುಂಡ್ಲೆ 5 4 3 12 12 5 60. ಸೆಕೆಂಡ್ದಾಗ ಆನ್ಸರ್ ಹೇಳ್ಬೇಕು. ಅಂದ್ರೆ ಎಕ್ಸಾಮ್ದಾಗ ನಿಮ್ಗೆ ಟೈಮ್ ಇರೋದಿಲ್ಲ ಮೇನಾಗಿ. ಅದಕ್ಕಾಗಿ ಈ ವೇನ ನಿಮ್ಗೆ ಫಾಲೋ ಮಾಡಿರಿ. ಇನ್ನು ಶಾರ್ಟ್ಕಟ್ ಫಾರ್ಮುಲಾ ಅದ ನಿಮ್ಗೆ ಸ್ಟಾರ್ಟಿಂಗ್ದಾಗ ಏನಿಲ್ಲ, ಒಂದು ನಂಬರ್ ಕೊಟ್ಟಿರ್ತಾರೆ, ಎಲ್ ಸಿ ಎಮ್ ಇಷ್ಟು ಎಚ್ ಸಿ ಎಫ್ ಅಂತ ಈಜಿಕ್ವಲ್ ಟು ಮೊದಲ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ. ಇದೊಂದು ಫಾರ್ಮುಲಾ ಐತಿ. ಬರ್ರಿ ಇದು ಫಾರ್ಮುಲಾನ ಹಾಕಿ ಇದನ್ನ ಸಾಲ್ವ್ ಮಾಡಿ ಕೇಳೋಣ, ನೋಡೋಣ. ಉದಾಹರಣೆಗೆ ಏನು ಕೇಳಿದಾರೆ? 20 ಮತ್ತು 30 ಎರಡು ಸಂಖ್ಯೆ ಕೇಳಿದಾರೆ. ಇದು ಮೊದಲನೇ ಸಂಖ್ಯೆ, ಇದು ಎರಡನೇ ಸಂಖ್ಯೆ. ನಮಗೆ ಎಚ್ ಸಿ ಎಫ್ ಎಷ್ಟು ಕೊಟ್ಟಾರು? 10 ಕೊಟ್ಟಿದ್ದಾರೆ. ಎಲ್ ಸಿ ಎಮ್ ಏನು ಕೇಳಿದಾರು? ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ. ನಮಗೆ ಎಲ್ ಸಿ ಎಮ್ ಈಜಿಕ್ವಲ್ ಟು ಎ ಕ್ರಾಸ್ ಬಿ ಡಿವೈಡೆಡ್ ಬೈ ಎಚ್ ಸಿ ಎಫ್. ಮೊದಲನೇ ಸ್ಟಾರ್ಟಿಂಗ್ದಾಗ ಏನು ಹೇಳಿದ್ನಲ್ಲ ಆ ಫಾರ್ಮುಲಾ ನಾವು ಅಪ್ಲೈ ಮಾಡ್ಬೇಕು. ಇಲ್ಲೇ ನೀವು ಅಪ್ಲೈ ಮಾಡಲ್ಲ. ಎಲ್ ಸಿ ಎಮ್ ಕೇಳಿದಾರೆ ಅಂದ್ರೆ ಎಚ್ ಸಿ ಎಫ್ನ ಈ ಎರಡು ಸಂಖ್ಯೆಗಳ ತಳಗ ಡಿವೈಡೆಡ್ ಬೈ ಮಾಡಬೇಕು. ಬನ್ನಿ, ಮೊದಲ ಸಂಖ್ಯೆ 2 20 ಗುಂಡಲೆ 30 ಡಿವೈಡೆಡ್ ಬೈ 10. ಆನ್ಸರ್ ಎಷ್ಟು ಬರ್ತೈತಿ ನೋಡೋಣ. ಈ ಒಂದು ಸೊನ್ನೆಕ್ಕೆ ಒಂದು ಸೊನ್ನೆ ಹೋತಂದ್ರೆ 23 60. ಇಷ್ಟ ಒಂದು 30 ಸೆಕೆಂಡ್ಸ್ ಟೈಮ್ ತೊಗೋದಿಲ್ಲ. ನಿಮಗೆ ಈ ಫಾರ್ಮುಲಾ ಮ್ಯಾಗಿಂದ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಈಕ್ವಲ್ ಟು ಮೊದಲ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ. ಈ ಫಾರ್ಮುಲಾ ನೆನಪಿದ್ರೆ 30 ಸೆಕೆಂಡ್ಸ್ ಹತ್ತೋದಿಲ್ಲ. 10 ಸೆಕೆಂಡ್ದಲ್ಲಿ ನೀವು ಆನ್ಸರ್ ಮಾಡ್ಬೋದು. ಬನ್ನಿ ಮುಂದಿನ ಸಂಖ್ಯೆ ನೋಡೋಣ. ಇಲ್ಲೂ 2 ಸಂಖ್ಯೆ ಕೊಟ್ಟಿದ್ದಾರೆ. 15 25 ಕೊಟ್ಟಿದ್ದಾರು. ಎಚ್ ಸಿ ಎಫ್ ಏಟ್ಗೆ ಕೊಟ್ಟಿದ್ದಾರು? 5 ಕೊಟ್ಟಿದ್ದಾರು. ಎಲ್ ಸಿ ಎಮ್ ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ. ಎಲ್ ಸಿ ಎಮ್ ಕ್ವಶನ್ ಮಾರ್ಕ್ ಮೊದಲ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ ಡಿವೈಡೆಡ್ ಬೈ ಎಲ್ ಸಿ ಎಮ್ ಕ್ವಶನ್ ಮಾರ್ಕ್ ಇಟ್ಟರೆ ಎಚ್ ಸಿ ಎಫ್ ಏಟೈತಿ? 5 ಐತಿ. 5 ಒಂದಲೇ 5 3 15 25 3 75. ನೋಡ್ರಿ 10 ಸೆಕೆಂಡ್ಸ್ ನಮ್ಗೆ ಆನ್ಸರ್ ಟೈಮ್ ಮಿಸ್ ಬೇಕಾಗೋದಿಲ್ಲ. ಅಷ್ಟರೊಳಗೆ ನಾವು ಆನ್ಸರ್ ಮಾಡ್ಬೋದು ಯಾವ ಫಾರ್ಮುಲಾ ನೆನಪಿದ್ರೆ. ಇನ್ನು ನಾ ಎಚ್ ಸಿ ಎಫ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇದೊಂದು ರೀತಿ ನಿಮ್ಗೆ ಎಚ್ ಸಿ ಎಫ್ ಕ್ಯಾಲ್ಕುಲೇಟ್ ಮಾಡಪ್ಪ ಅಂತ ಹೇಳಿದ್ದಾರೆ. ಆಪ್ಷನ್ ಏನು ಕೊಟ್ಟಿದ್ದಾರೆ? 8 ಮತ್ತು ಎಚ್ ಸಿ ಎಫ್ ಈಕ್ವಲ್ ಟು 8 12ದ ಎಚ್ ಸಿ ಎಫ್ ಎಷ್ಟು ಐತಿ ಕೇಳಿದಾರೆ ಅವ್ರು. ಆಪ್ಷನ್ 4 3 4 2 6 ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ಎಚ್ ಸಿ ಎಫ್ ಎಷ್ಟು ಬರ್ತೈತಿ? ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಸಣ್ಣ ಸಂಖ್ಯೆ ಡಿವೈಡೆಡ್ ಬೈ ಸಣ್ಣ ಸಂಖ್ಯೆ
8 ಒಂದಲ್ಲೇ 8, 12ರಾಗ 8 ಹೋದರೆ ಎಷ್ಟು? 4 ಉಳಿತು. ಇಲ್ಲಿ ಈ ಸಂಖ್ಯೆನ ಮತ್ತೆ ಭಾಗ ಮಾಡೋದು. 4 2 8 ಅಂದ್ರೆ 0 ಬರೋದಕ್ಕೆ ಭಾಗ ಮಾಡೋದು. 0 ಬಂತಂದ್ರೆ ಇಲ್ಲಿ ಏನು ಉಳಿದಿರುತ್ತಲ್ಲ ಈ ಅಂಶವನ್ನು ನಾವು HCF ಹೈಯೆಸ್ಟ್ ಕಾಮನ್ ಡಿವೈಸರ್ ಅಂದ್ರೆ ಈ ಸಂಖ್ಯೆಯಿಂದ ಈ ಕಂಪ್ಲೀಟ್ ಎಲ್ಲ ನಂಬರ್ನ ಡಿವೈಡ್ ಆಗ್ತೈತಿ, 0 ಬರ್ತೈತಿ ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು. ನಮ್ಮ ಆನ್ಸರ್ ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆದ ಆನ್ಸರ್. ಇದು ನಿಮ್ಗೆ ನೀವು ಬಿಡಿಸ್ತೀರ ಅಂತ ನಾವು ತಿಳ್ಕೊಂಡ್ವಿ. ಬಿಡಿಸ್ತೀರ ನಾವೇ ಬಿಡಿಸೋನು, ಇಲ್ಲ ಇದೊಂದು ನಾವೇ ಬಿಡಿಸೋನು. ನಿಮ್ಗೆ ಮುಂದಿನ ಒಂದು 5 ಕ್ವಶನ್ಗಳನ್ನ ಪ್ರಾಕ್ಟೀಸ್ ಅಂತ ಹೇಳಿ ಬಿಡ್ತೀನಿ. ಅವನು ಯಾವ ರೀತಿ ಇಲ್ಲಿ LCM ಕೇಳಿದ್ದಾರೆ. LCM 4 6 LCM ಕೇಳಿದ್ದಾರೆ. ಅದನ್ನು ಭಾಗಾಕಾರದ ರೀತಿಯಲ್ಲಿ ಫ್ಯಾಕ್ಟರೈಸೇಷನ್ ಮುಖಾಂತರ ನೀವು ಬಿಡಿಸ್ಬೇಕಾಗಿ. 2 2 4, 2 3 6 ಇವೆಲ್ಲ ಇನ್ನು ಒಂದೇ ಸಂಖ್ಯೆದಿಂದ ಭಾಗ ಹೋಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದ್ರೆ 2 × 2 × 3, 2 2 4, 4 2 8, 2 2 4, 4 3 12, ಸಾರಿ 4 3 12, 12 ಆನ್ಸರ್. ನಮ್ಮ ಆನ್ಸರ್ ಆಪ್ಷನ್ ನಂಬರ್ ಸಿ ಇದು ಕರೆಕ್ಟ್. ಇನ್ನು ಇದು HCF ಐತಿ. ಇದೇ ರೀತಿ ನಾ ಹೇಳಿದ ರೀತಿನ ನೀವು ಪ್ರಾಕ್ಟೀಸ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ. 16 24 ಅದು ನೀವು ಯಾವ ಸಂಖ್ಯೆ ಸಣ್ಣ ಸಂಖ್ಯೆ ಈ ಕಡೆ ಬರ್ಕೋಬೇಕು, ದೊಡ್ಡ ಸಂಖ್ಯೆ ಇಲ್ಲಿ ಬರ್ಕೋಬೇಕು. ಇದನ್ನ ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡ್ರಂದ್ರೆ 16 ಒಂದಲೇ 16 ಉಳಿತ ಎಷ್ಟು? 8. ಇಲ್ಲಿ 16 ತೊಗೊಂಡ್ರಿ, ಈ 16 ಇಲ್ಲಿ ತೊಗೊಂಡ್ರು, 8 2 16, 0 0. ನಮಗೆ ಈ ನಂಬರ್ದಿಂದ ಎಲ್ಲ ಕಂಪ್ಲೀಟ್ಲಿ ಡಿವೈಡ್ ಬೈ ಆಗ್ತೈತಿ. ಅದಕ್ಕೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 8 ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಆಪ್ಷನ್ ನಂಬರ್ ಸಿ ನಮ್ಮದು ಕರೆಕ್ಟ್. ಇವೆರಡು ನಿಮ್ದು LCM ನಾ ಇದೇ ರೀತಿ ಹೇಳಿದ್ನಲ್ಲ ಆ ರೀತಿ ನೀವು ಬಿಡಿಸ್ರಿ. ಆನ್ಸರ 36 ಬರ್ಬೇಕಂತ ನಾವು ಹೇಳಿದ್ವಿ. ಕಮೆಂಟ್ದಾಗ ನೀವು ಬಿಡಿಸಿ ಹೇಳ್ರಿ ಕರೆಕ್ಟ್ ಐತೋ ತಪ್ಪೈತೋ ಅಂತ ಹೇಳಿ. ಮತ್ತು ಇದು ನಿಮ್ಗೆ ಹೋಮ್ವರ್ಕ್ ಅಂತ ನಾನು ಹೇಳ್ತಿದ್ದೀನಿ. 5 ಕ್ವಶನ್ಗಳು ಕೊಟ್ಟಿದ್ದೀನಿ. HCF LCM ಕ್ಯಾಲ್ಕುಲೇಟ್ ಮಾಡೋದು. ನೀವು ಬಿಡಿಸಿ ಆನ್ಸರ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ. ನೀವು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನೀವು ವಿಡಿಯೋ ನೋಡತ್ತೀರಿ ಅಂಥೇಳಿ ನಮಗೆ ಇನ್ನಷ್ಟು ಮೋಟಿವೇಶನ್ ಆಗ್ತೈತಿ, ಇನ್ನಷ್ಟು ಕ್ಲಾಸ್ಗಳು ಹೆಚ್ಚಿನ ರೀತಿ ಮಾಡೋದಕ್ಕೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ. ಮುಂದಿನ ತರಗತಿನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಚರ್ಚಿಸೋಣ LCMಗೆ HCFಗೆ ಸಂಬಂಧಿಸಿದಂತೆ. ಧನ್ಯವಾದಗಳು. ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ.